ಹಾಯ್ ಹೆಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅನದರ್ ವ್ಲಾಗ್. ನಾವಿವಾಗೊಂದು ಇಂಟ್ರೆಸ್ಟಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಆ ಪ್ಲೇಸ್ ಹೆಸರು ಹೇಳಲ್ಲ, ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಮಹಾನ್ ವ್ಯಕ್ತಿ ಬಾಳೆ ಬದುಕಿದಂತಹ ಸ್ಥಳ. ನಮ್ಮ ಭಾರತದ ಹೆಮ್ಮೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ನಮ್ಮ ಕುವೆಂಪು ಅವರ ಮನೆ. ವಿಶ್ವಮಾನವ ಸಂದೇಶ, ಕುವೆಂಪು ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ. ಕುವೆಂಪು ಅವರ ಕುಪ್ಪಳ್ಳಿಯ ಮನೆ ಇದು. ಸ್ನೇಹಿತರೆ, ಕುವೆಂಪು ಅವರ ವಿಶ್ವಮಾನವನ ಸಂದೇಶಗಳನ್ನು ಹಾಗೂ ಅವರ ಬಗ್ಗೆ ಇರುವಂತಹ ಒಂದು ಚಿಕ್ಕ ಕಿರುಪರಿಚಯ ಇಲ್ಲಿದೆ. ಕುವೆಂಪು ಅವರ ಪರಿಚಯ ಇಷ್ಟೂ ಕೂಡ ಇದೊಂದು ಇದರ ಬರೆದಿದ್ದಾರೆ. ವಿಶ್ವಮಾನವನಾಗಲು ಸಪ್ತಸೂತ್ರ ಅಂತವ ಅವರು ಅನುಸರಿಸಿದಂತಹ ಸಪ್ತಸೂತ್ರಗಳಿವು. ಹಾಗೆಯೇ ಅವರ ವಿಶ್ವಮಾನವನ ಗೀತೆಯಾದಂತಹ ಅನಿಕೇತನ ಗೀತೆ ಇದು. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಗೀತೆ, ಹಾಗೂ ನಮ್ಮ ವಿಶ್ವಮಾನವ, ದಿ ಸಾಂಗ್ ಆಫ್ ಯೂನಿವರ್ಸಲ್ ಆಫ್ ದಿ ಮ್ಯಾನ್. ಇದೇನೆ ಅವರ ಪರಿಚಯ. ಆ ಕಡೆ ಏನು ಹೇಳಿದೆ ಕನ್ನಡದಲ್ಲಿ, ಅದನ್ನೇ ಇದನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿರೋದು. ಇದು ಸಂಪೂರ್ಣವಾಗಿ ವಿಶ್ವಮಾನವನ ಸಂದೇಶ ಹಾಗೂ ಅವರ ಪರಿಚಯ. ಸ್ನೇಹಿತರೆ, ಒಳಗಡೆ ತೋರಿಸ್ಲಿಕ್ಕೆಲ್ಲ ಆಗಲ್ಲ, ಏಕೆಂದರೆ ರೂಲ್ಸ್ ವಿರುದ್ಧವಾಗಿ ನಾವು ನಡೆಯೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಮೇನ್ ಎಂಟ್ರೆನ್ಸು ಮನೆ ಒಳಗಡೆ. ಸೊ ಮನೆ 3 ಸ್ಟೇರ್ಸ್ ಇದೆ. ಸೊ ಒಳಗಡೆ ತುಂಬ ಅದ್ಭುತವಾಗಿರುವಂತಹ ಅವರ ಜೀವನ ಚರಿತ್ರೆ. ಸರಿ, ಇಲ್ಲೇ ಕ್ಲೋಸ್ ಆಯಿತು. ಕ್ಲೋಸ್ ಟೈಮ್ ಇರ್ತಲ್ಲ. ಸೊ ಅವರ ಜೀವನ ಚರಿತ್ರೆನ ನಮ್ಮ ಕಣ್ಣೆದುರುಗಡೆ ನೋಡುವಂತಹ ಭಾಗ್ಯ ಈ ಮನೆ ಒಳಗಡೆ ಸಿಗುತ್ತೆ. ಸೊ ಯಾರ್ಯಾರು ಇನ್ನೂ ವಿಸಿಟ್ ಮಾಡಿಲ್ಲ ಈ ಮನೆಗೆ, ಖಂಡಿತ ಬನ್ನಿ ನೋಡಿ. ತುಂಬಾ ಈ ನಂತರ ಹೇಳೋಕ್ಕಾಗಲ್ಲ, ಅಷ್ಟು ಮೆಮೊರೀಸ್ನ ನೀವು ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಿದೆ. ದಾರಿ ಕವಿಶೈಲಕ್ಕೆ ಹೋಗುವಂಥ ದಾರಿ. ಅದು
ಕುವೆಂಪು ಅವರ ಸಮಾಧಿ ಇದೇ ಜಾಗದಲ್ಲಿ ಇರೋದು. ಆ ಜಾಗಕ್ಕೆ ಇವಾಗ ಹೋಗ್ತಾ ಇರೋದು. ಹಾ, ಕವಿ ಮನೆಗೆ ಹೋಗಿ ಬಂದು. ಅದಕ್ಕೆ ಲೇಟ್ ಆಗುತ್ತೆ ಅಂತಲೇ ಬೇಗ ಬಂದ್ಬಿಟ್ಟು ಒಳ್ಳೇದಾಯ್ತು ನಿಮಗೆ. ಸ್ನೇಹಿತರೆ, ಇದೆ ಕವಿಯವರ ಸಮಾಧಿ. ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಇದಾಗಿತ್ತು ಕುವೆಂಪು ಅವರ ಮನೆಯ ಮತ್ತು ಅವರ ಸಮಾಧಿಯ ಒಂದು ಚಿಕ್ಕ ವಿಡಿಯೋ. ಹಾಗೆ ಮತ್ತೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ. ಸ್ನೇಹಿತರೆ, ನೀವೇನು ನೋಡ್ತೀರಾ, ಇದು ಪೂರ್ಣಚಂದ್ರ ತೇಜಸ್ವಿ ಸಮಾಧಿ. ಇದು ಕತ್ಲೆ ಆಗಿಬಿಟ್ಟಿದೆ, ಕಾಣ್ತಿಲ್ಲ.